ಜನ ಗೋಲ್ಡ್ ನ ಸೇವ್ ಮಾಡ್ತಾರೆ, ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಆದ್ರೆ ಇಲ್ಲೊಬ್ರು ತಮ್ಮ 50 ವರ್ಷಗಳಿಂದ ಸೇವ್ ಮಾಡಿರೋದು 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನ. ಹೌದು, ಇವರೇ ನಮ್ಮ ಕರ್ನಾಟಕದ ಹೆಮ್ಮೆ ಹಾಗೂ ಮಂಡ್ಯ ಜಿಲ್ಲೆಯ ಹೆಮ್ಮೆ ಅಂಕೇಗೌಡರು. ನಮ್ಮ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಕೆನ್ನಾಳು ಗ್ರಾಮದಲ್ಲಿರುವಂತಹ ಪುಸ್ತಕ ಮನೆ ಭಾರತದ ಅತಿ ದೊಡ್ಡ ಫ್ರೀ ಆಕ್ಸೆಸ್ ಪರ್ಸನಲ್ ಲೈಬ್ರರಿಗಳಲ್ಲಿ ಒಂದು. ಒಮ್ಮೆ ಬಸ್ ಕಂಡಕ್ಟರ್, ಅದಾದ್ಮೇಲೆ ಪಾಂಡವಪುರ ಶುಗರ್ ಫ್ಯಾಕ್ಟರಿನಲ್ಲಿ ಟೈಮ್ ಕೀಪರ್ ಆಗಿದ್ದಂತಹ ಅಂಕೇಗೌಡರವರು ತಮ್ಮ 50 ವರ್ಷಗಳ ಸಂಬಳ ಹಾಗೆ ಜೀವನವನ್ನ ಮುಡಿಪಾಗಿಟ್ಟಿದ್ದು 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳ ಸಂಪಾದನೆಗೋಸ್ಕರ. ಅದರಲ್ಲೂ 35,000ಕ್ಕೂ ಹೆಚ್ಚು ಇಂಟರ್ ನ್ಯಾಷನಲ್ ಮ್ಯಾಗಝಿನ್ಸ್ ಹಾಗೆ 2,500ಕ್ಕೂ ಹೆಚ್ಚು ಕನ್ನಡ ಮ್ಯಾಗಝಿನ್ಸ್ ನ ಇವರು ಸಂಗ್ರಹಿಸಿದ್ದಾರೆ. ಅದಷ್ಟೇ ಅಲ್ಲದೆ ಲಾ, ಲಿಟರೇಚರ್, ಹಿಸ್ಟ್ರಿ, ರಿಸರ್ಚ್, ರಿಲಿಜಿಯಸ್ ನಂತಹ ಪುಸ್ತಕಗಳನ್ನ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸಂಗ್ರಹಿಸಿದ್ದಾರೆ. ಅಂಕೇಗೌಡರ ಈ ಸಾಧನೆಯ ಗರಿ 2016ರಲ್ಲಿ ಲಾರ್ಜೆಸ್ಟ್ ಪರ್ಸನಲ್ ಬುಕ್ ಕಲೆಕ್ಷನ್ ಕ್ಯಾಟಗರಿನಲ್ಲಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಸೇರಿತ್ತು. ಹಣ ಸಂಪಾದನೆ ಮಾಡೋದರ ಬದಲಿಗೆ ಜ್ಞಾನ ಹಂಚೋದನ್ನ ಆಯ್ಕೆ ಮಾಡಿಕೊಂಡಂತಹ ವ್ಯಕ್ತಿ ಹಾಗೆ ವ್ಯಕ್ತಿತ್ವ ಇವರದ್ದು. In recognition of his extraordinary contribution to promoting literature and learning, ನಮ್ಮ ಭಾರತ ಸರ್ಕಾರ ಸೋಷಿಯಲ್ ವರ್ಕ್ ಕ್ಯಾಟಗರಿನಲ್ಲಿ 2026ರ ಪದ್ಮಶ್ರೀ ಪುರಸ್ಕಾರ ನೀಡಿ ಅಂಕೇಗೌಡರನ್ನ ಗೌರವಿಸಿದೆ. ಅಂಕೇಗೌಡರಿಗೆ ಸಿಕ್ಕ ಈ ಪದ್ಮಶ್ರೀ ನಿಜಕ್ಕೂ ಕರ್ನಾಟಕದ ಗೌರವ.